ಚಟ್ಪಟ್ ಅಂತ ಒಂದು ಲೆಮನ್ ರಸಮ್ ಹೇಗೆ ಮಾಡೋದು ಅಂತ ನೋಡೋಣ. ಇದಕ್ಕೆ ಬೇಳೆ ಬೇಕಾಗಿಲ್ಲ, ಹಾಗೆಯೇ ಒಂದು ಫ್ರೆಶ್ ಆಗಿ ಮಸಾಲೆ ಪೌಡ್ರ್ ಮಾಡ್ಕೋಬೇಕು. ಮಸಾಲೆ ಪೌಡ್ರಿಗೆ ಹಾಕೋ ಇಂಗ್ರೀಡಿಯೆಂಟ್ಸ್ನ ಸಪ್ರೇಟಾಗಿ ಫ್ರೈ ಮಾಡ್ಕೊಂಡು ಹಾಕ್ಕೊಳ್ಳಿ, ತುಂಬ ರುಚಿಯಾಗಿರುತ್ತೆ. ಮಸಾಲೆ ಪೌಡ್ರಿಗೆ ಇವಾಗ 1 ಟೀ ಸ್ಪೂನ್ ಆಗೋಷ್ಟು ಕಾಳುಮೆಣಸು, 1 ಟೇಬಲ್ ಸ್ಪೂನ್ ಧನಿಯಾ, ಹಾಗೆಯೇ 1 ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆ, ಹಾಗೆಯೇ 1/4 ಟೀ ಸ್ಪೂನ್ ಆಗೋಷ್ಟು ಮೆಂತ್ಯನ ಹುರ್ಕೊಂಡು ನುಣ್ಣಗೆ ಪೌಡ್ರ್ ಮಾಡಿಟ್ಕೋಬೇಕು. ನಂತರ ಈಗ ಒಂದು ಪಾತ್ರೆಯಲ್ಲೇ ನೀರಿಟ್ಬಿಟ್ಟು ಅದಕ್ಕೆ ಮಸಾಲೆ ಪೌಡ್ರನ್ನು ಹಾಕಿ, ಜೊತೆಗೆ ಉಪ್ಪು, ಅರಿಶಿಣದ ಪುಡಿ, ಬೆಲ್ಲ, ಕರಿಬೇವಿನ ಸೊಪ್ಪು, ಇಂಗು ಹಾಕಿ ಕುದಿಸಿ, ಕೊನೆಯಲ್ಲಿ ತುಪ್ಪದಲ್ಲಿ ಸಾಸಿವೆ, ಕೆಂಪು ಮೆಣಸಿನ್ಕಾಯಿ ಒಗ್ಗರಣೆ ಹಾಕಿ ಸ್ಟವ್ ಆಫ್ ಆದಮೇಲೆ 2 ಟೇಬಲ್ ಸ್ಪೂನ್ ಆಗೋಷ್ಟು ನಿಂಬೆಹಣ್ಣಿನ ರಸನೂ ಹಾಕಿ, ಊಟಕ್ಕೆ ಬಡಿಸೋಕ್ಕೆ ಮುಂಚೆ ಸಾರಿಗೆ ಸಣ್ಣಗೆ ಹೆಚ್ಚಿರೋ ಈರುಳ್ಳಿ ಹಾಗೂ ಕೊತ್ತಂಬರಿ ಸೊಪ್ಪು ಹಾಕಿ ಸೂಪರಾಗಿರುತ್ತೆ. ಟ್ರೈ ಮಾಡಿ ಈ ಸಾರನ್ನ, ಹೇಗಿದೆ ಹೇಳಿ.